ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಧನಿಯಾ, ಮೆಂತ್ಯೆ, ಪಾಲಕ್, ದಂಟು, ಸಬ್ಸಿಗೆ ಹೀಗೆ ಹಲವಾರು ಸೊಪ್ಪುಗಳನ್ನ ಮನೆಯಲ್ಲೇ ಯಾವ ರೀತಿ ಸಾಂಪ್ರದಾಯಿಕ ವಿಧಾನದ ಮೂಲಕ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಬೆಳಿಬಹುದು ಅನ್ನೋ ವಿಚಾರನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಮತ್ತೆ ಸಾಕಷ್ಟು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ನಿಮಗೆ ಗೊತ್ತಿರುವಂತಹ ಯಾವುದಾದ್ರೂ ವಿಚಾರಗಳಿದ್ದು ನನ್ನ ವಿಡಿಯೋದಲ್ಲಿ ನಿಮ್ಗೆ ಅದು ತಪ್ಪು ಅಂತ ಕಂಡು ಬಂದ್ರು ಕೂಡ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ, ಸಾಕಷ್ಟು ಜನ ಒಂದ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದ್ರೆ, ನಿನ್ನೆ ತಾನೇ ನನ್ನ ಚಾನಲ್ ಮಹೀಸ್ ಗ್ರೀನ್ ಬರ್ಡ್ಸ್ ಯೂಟ್ಯೂಬ್ ಚಾನಲ್ 200 ಸಬ್ಸ್ಕ್ರೈಬರ್ಸ್ ನ ರೀಚ್ ಆಗಿರುವಂತದ್ದು. ಅದಕ್ಕೆಲ್ರಿಗೂ ಕೂಡ ನಾನು ಈ ವಿಡಿಯೋದ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈ ತರ ಗಾರ್ಡನಿಂಗ್ ಅಲ್ಲಿ ಆಸಕ್ತಿ ಇರೋಂತನ್ನ ಒಂದಷ್ಟು ಬೆಳೆಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇತ್ತೀಚಿನ ದಿನಗಳಲ್ಲಿ ಏನಾಗಿರೋದು ಅಂತಂದ್ರೆ, ಅಗ್ರಿಕಲ್ಚರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಸಕ್ತಿ ತೋರುವಂತಹ ಯುವಕರು ಅಥವಾ ಯುವ ಸಮೂಹ ಏನಿದೆಯೋ ಅಗ್ರಿಕಲ್ಚರ್ ಅಲ್ಲಿ ಇಂಟ್ರೆಸ್ಟ್ ಹೊಂದಿರೋಂಥವ್ರು. ಆದ್ರೆ ನಮ್ಗೆ ಕಾಣಿಸ್ತಿರೋ ಹಾಗೆ ಜೂನ್ ಮುಗ್ದು ಜುಲೈಗೆ ಎಂಟರ್ ಆಗಿದ್ರು ಕೂಡ ಮಳೆ ಅಷ್ಟು ಪ್ರಮಾಣದಲ್ಲಿ ಬಂದಿಲ್ಲದೆ ಇರೋಂಥದ್ದು. ಮಳೆಯೇ ಕೃಷಿಯ ಮೂಲ ಆಧಾರ ಆಗಿರೋದ್ರಿಂದ ಮಳೆನ ನೆಚ್ಕೊಂಡು ನಾವು ಭೂಮಿಗೆ ಏನೋ ಬಿತ್ತುತ್ತೀವಿ ಅಂತಂದ್ರೆ, ಮಳೆ ಬಾರದೆ ಹೋಯ್ತು ಅಂತಂದ್ರೆ ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ದೊಡ್ಡ ಪ್ರಮಾಣದಲ್ಲಿ ಬಿತ್ತನೆ ಮಾಡಿರೋಂಥವ್ರು ಸಾಲ ಆ ತರದ್ದೆಲ್ಲ ನಾವು ಡೈಲಿ ಲೈಫಲ್ಲಿ ನೋಡ್ತಿರ್ತೀವಿ. ಹಾಗಾಗಿ ಎಲ್ಲಾ ರೀತಿಯ ಎಲ್ಲಾ ಆಂಗಲ್ ಇಂದ ಯೋಚನೆ ಮಾಡಿ ನಾವು ಕೃಷಿನಲ್ಲಿ ಇನ್ವಾಲ್ವ್ ಆಗೋದು ಒಂದು ಬೆಸ್ಟ್ ಥಿಂಗ್ ಅಂತ ಹೇಳ್ತಾ, ಕೃಷಿ ಭೂಮಿನಲ್ಲಿ ಮೊದಲಿಗೆ ನಮಗೆ ಗಮನಕ್ಕೆ ಬರೋದೇನು ಅಂದ್ರೆ ಕಳೆ ನಿರ್ವಹಣೆ. ಯಾವುದೇ ಬೆಳೆನ ಹಾಕ್ತಿವಿ ಅನ್ನೋವಾಗ್ಲೂ ಕೂಡ ನಾವು ಕಳೆನ್ ತೆಗೆದು ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡಿಸಿ ಹಾಕಿದ್ರು ಕೂಡ ಬೆಳೆ ಜೊತೆಗೆ ಕಳೆನೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಬೆಳೀತಾ ಬರುತ್ತೆ. ಸೊ ನಾವು ಏನೇ ಕೆಮಿಕಲ್ನ ಫರ್ಟಿಲೈಸರ್ ಅಥವಾ ಏನೋ ಒಂದು ಸ್ಪ್ರೇಯರ್ನ ಯೂಸ್ ಮಾಡಿ ಕಳೆ ತೆಗೆದ್ರು ಕೂಡ ಮಣ್ಣು ಗ್ರಾಜುಯಲಿ ಅದರ ಫಲವತ್ತತೆನ ಕಳ್ಕೊಳ್ತಾ ಬರುತ್ತೆ. ಸೊ ಹಾಗಾಗಿ ನಾವು ಏನಾದ್ರು ಟ್ರೆಡಿಷನಲ್ ವೇ ಆಫ್ ಅಗ್ರಿಕಲ್ಚರ್ಗೆ ನಾವು ಮತ್ತೆ ಪುನಃ ಮರಳಬಹುದಾದಂತಹ ಒಂದು ನಿರೀಕ್ಷಿತ ಪ್ರಮಾಣದಲ್ಲಿ ನಮಗೆ ಬೆಳೆ ಬರಬೇಕು ಅಂತಂದ್ರೆ ಒಂದು ಟ್ರೆಡಿಷನಲ್ ವೇ ಆಫ್ ಅಗ್ರಿಕಲ್ಚರ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಆದಷ್ಟು ಮನುಷ್ಯನ ಶಕ್ತಿಯನ್ನ ಯೂಸ್ ಮಾಡಿ ನಾವು ಕಳೆಯನ್ನ ಆಗಿರ್ಬೋದು, ಬೆಳೆಯನ್ನ ಹಾಕೋದಾಗಿರ್ಬೋದು ಫಾಲೋ ಮಾಡ್ತು ಅಂತಂದ್ರೆ ನಮ್ಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ. ಮತ್ತೆ ಮಣ್ಣಿನ ಫಲವತ್ತತೆ ಏನು ಈಗ ಆಲ್ರೆಡಿ ಹಾಳಾಗಿರುವಂತದನ್ನ ಮತ್ತೆ ಮರುಕಳಿಸೋ ರೀತಿ ಮಾಡಬಹುದು ಅಂತ ಹೇಳ್ತಾ, ನೀವು ನೋಡ್ತಾ ಇರ್ಬೋದು, ನಾನು ನನ್ನ ಕೈಯಲ್ಲಿ ಕಳೆಯನ್ನ ತೆಗೆದು ಇಷ್ಟು ನೀಟಾಗಿ ಕ್ಲೀನ್ ಮಾಡಿ ಇರೋವಂಥದ್ದು. ಸೊಪ್ಪು ಬೆಳೆಯೋದಕ್ಕೆ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಮಣ್ಣು ಲೂಸ್ ಆಗಿ ಅಥವಾ ಸಡಿಲವಾಗಿರುತ್ತೋ ಅಷ್ಟು ಚೆನ್ನಾಗಿ ಸೊಪ್ಪು ಬರುವಂತದ್ದು. ಮಣ್ಣು ಅಥವಾ ಭೂಮಿಯ ನಡುವಿನ ಪ್ರಕೃತಿಯ ನಡುವಿನ ಸಂಪರ್ಕ ಪ್ರತಿ ಸಲನೂ ಹೇಳ್ತಾ ಇರ್ತೀನಿ ನಾನು ವಿಡಿಯೋದಲ್ಲಿ, ಖುಷಿ ಕೊಡುವಂಥದ್ದು. ಇದು 2ನೇ ಹಂತ. ಅಂದ್ರೆ ಆಲ್ರೆಡಿ ಕಳೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಮಣ್ಣನ್ನ ಮತ್ತೊಂದು ಸಲ ನಾನು ಸಡಿಲಗೊಳಿಸ್ಕೊಂತಾ ಇರೋವಂಥದ್ದು. ಈ ರೀತಿ ಮಾಡೋದ್ರಿಂದ ನಾವು ಹಾಕುವಂತಹ ಸೀಡ್ಸ್ ಭೂಮಿ ಆಳಕ್ಕೆ ಹೋಗಿ ಚೆನ್ನಾಗಿ ಸೊಪ್ಪು ನಾವು ನಿರೀಕ್ಷಿತ ರೀತಿನಲ್ಲಿ ಬರೋದಿಕ್ಕೆ ಅದು ಅವಕಾಶ ಇರುತ್ತೆ. ನಾವು ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡಿಸಿ ಹೇಗೆ 1 ವಾರ ಹುಲ್ಲು ಒಣಗೋದಿಕ್ಕೆ ಬಿಡ್ತೀವೋ ಅಥವಾ ಸುಮಾರು ದಿನಗಳ ಕಾಲ ಹುಲ್ಲು ಒಣಗೋದಿಕ್ಕೆ ಬಿಡ್ತೀವೋ, ಅದೇ ರೀತಿ ನಾನು ಕೂಡ ಕಳೆ ಎಲ್ಲ ತೆಗೆದಾದ ನಂತರದಲ್ಲಿ ಮಣ್ಣು ಚೆನ್ನಾಗಿ ಒಣಗ್ಲಿ ಅಂತ ಬಿಟ್ಟಿದ್ದು. ಇದ್ರಿಂದ ನಾವು ಹಾಕಿದಂತಹ ಸೀಡ್ಸ್ ಗಳು ಚೆನ್ನಾಗಿ ಬಂದು ಕಳೆನೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಹುಟ್ಟೋದಿಕ್ಕೆ ಅದು ಅವಕಾಶ ಆಗುತ್ತೆ.
ನಾನು ನಾನು ಆಕ್ಚುಲಿ ಈ ಸೊಪ್ಪು ಬೆಳಿಬೇಕು ಅಂತ ಅನ್ಕೊಂಡು ಒಂದು 2 ವಾರ ಇದಕ್ಕೆ ನಾನು ಟೈಮ್ ಸ್ಪೆಂಡ್ ಮಾಡಿದಂಥದ್ದು. ಅಂದ್ರೆ ಡೈಲಿ ಮಾಡೋದು ಅಂತಲ್ಲ, ನಾನು ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಕಾಲೇಜಿಗೆ ಹೋಗಿ ಬರೋದು, ಯಾವಾಗೆಲ್ಲ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಮಾತ್ರ ನಾನು ಈ ಕೆಲಸ ಮಾಡೋದ್ರಿಂದ ನನಗೆ ಇದು ಒಂದು 2ರಿಂದ ಮೋರ್ ದ್ಯಾನ್ 2 ವೀಕ್ಸೇ ಆಗಿರೋವಂಥದ್ದು. ಇದು ಇಷ್ಟು ಅಚ್ಚುಕಟ್ಟಾಗಿ ನಾನು ಸೊಪ್ಪು ಬೆಳಿಬೇಕು ಅಂತ ಅನ್ಕೊಂಡಿದ್ದ ಏರಿಯಾನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 3ನೇ ಹಂತ. ಇನ್ನೇನ್ ನಾನು ಇವತ್ತು ಸೊಪ್ಪು ಹಾಕ್ಬೇಕು ಸೀಡ್ಸ್ಗಳನ್ನ ಅಂತ ಅನ್ಕೊಂಡು ಮತ್ತೆ ಇನ್ನೊಂದ್ಸಲ ಮಣ್ಣನ್ನ ಸಡಿಲಗೊಳಿಸ್ಕೊಂತಾ ಇರೋದು. ಈ ರೀತಿ ಮಾಡೋದ್ರಿಂದ ನಿರೀಕ್ಷಿತ ಮಟ್ಟದಲ್ಲಿ ಪ್ರಮಾಣದಲ್ಲಿ ನಮ್ಗೆ ಸೊಪ್ಪು ಚೆನ್ನಾಗಿ ಬರೋದಕ್ಕೆ ಅವಕಾಶ ಆಗುತ್ತೆ. ಯೂಶುವಲಿ ನಾನು ನನ್ನ ಗಾರ್ಡನ್ ಅಲ್ಲಿ ಯಾವುದೇ ರೀತಿ ಕೆಲಸ ಮಾಡಿದ್ರು ಕೂಡ ಅದು ಒಂದು ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗಾಗಿ ನಾನು ಒಂದು ಬೌಂಡ್ರಿ ಶೇಪ್ ಅಲ್ಲಿ, ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ಇಟ್ಟಿಗೆಗಳನ್ನು ಕೂಡ ಜೋಡಿಸಿ ನಾನು ಕೊತ್ತಂಬರಿ ಸೀಡ್ಸ್ ನ ಹಾಕಿದ್ದು. ಈ ರೀತಿ ಮಾಡೋದ್ರಿಂದ ನಾವು ಮಾಡಿದಂತಹ ಕೆಲಸ ಅಚ್ಚುಕಟ್ಟಾಗಿ ಕಾಣೋದ್ರ ಜೊತೆಗೆ ನಾವು ಹಾಕಿರೋ ಬೆಳೆಗೆ ಪೂರಕವಾದಂತಹ ನೀರು ಸಪ್ಲೈ ಆಗೋದ್ರಿಂದ ಚೆನ್ನಾಗಿ ಬರುವಂತಹ 100% ರಿಸಲ್ಟ್ ಬರುವಂತಹ ಚಾನ್ಸಸ್ ಇರುತ್ತೆ. ನಾನು ಈ ಧನಿಯಾ, ಮೆಂತ್ಯ, ಪಾಲಕ್, ಸಬ್ಸಿಗೆ ಹಾಗೂ ದಂಟು ಈ ಎಲ್ಲಾ ಸೀಡ್ಸ್ ಗಳನ್ನು ಕೂಡ ನಾನು ಮಾರ್ಕೆಟ್ ಇಂದ ತಗೊಂಡ್ಬಂದಿರೋಂಥದ್ದು. ನಾನು ಆಲ್ರೆಡಿ ಧನಿಯಾನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಸೊಪ್ಪು ಬೆಳೆಯುವಂತವ್ರು ಅಥವಾ ಸೊಪ್ಪು ಬೆಳಿಲೇಬೇಕು ಅಂತ ಅನ್ಕೊಂಡಿರೋರು ಮಣ್ಣನ್ನ ಸಡಿಲಗೊಳಿಸ್ಕೊಂಡ ನಂತರದಲ್ಲಿ ತೆಳುವಾಗಿ ತೊಳಿಬೇಕು. ತುಂಬಾ ದಟ್ಟವಾಗಿ ತೊಳಿತು ಅಥವಾ ಸೀಡ್ಸ್ ನ ಹಾಕ್ತು ಅಂತಂದ್ರೆ ಬೆಳವಣಿಗೆ ಅಷ್ಟು ಚೆನ್ನಾಗಾಗಲ್ಲ. ಯಾಕಂತಂದ್ರೆ ಉಸಿರಾಡೋದಕ್ಕೂ ಕೂಡ ಸಮಸ್ಯೆ ಆಗಿ ಒಂದು ಬೆಸ್ಟ್ ಆಗಿ ಬರೋದಿಕ್ಕೆ ಅದು ಅವಕಾಶ ಮಾಡ್ಕೊಡಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ ನಾವು ಸೀಡ್ಸ್ ಗಳನ್ನ ತೆಳುವಾಗಿ ತೊಳಿತು ಅಂತಂದ್ರೆ ಚೆನ್ನಾಗಿ ಬರೋದಿಕ್ಕೆ ಅವಕಾಶ ಇರುತ್ತೆ. ಮಣ್ಣಿಗೆ ಆ ಸೀಡ್ಸ್ ಗಳನ್ನ ಹಾಕಿದ ನಂತರದಲ್ಲಿ ಆ ಟಾಪ್ ಲೇಯರ್ ನ ನಾವು ಕೈ ಮೂಲಕ ಈ ರೀತಿ ಮಾಡೋದ್ರಿಂದ ಆ ಮಣ್ಣಲ್ಲಿ ಆ ಸೀಡ್ಸ್ ಗಳು ಹುದುಗಿ ಹೋಗಿ ಆದಷ್ಟು ಬೇಗ ಮೊಳಕೆ ಬಂದು ಆ ಸೊಪ್ಪು ಬೆಳವಣಿಗೆಗೆ ಅವಕಾಶ ಆಗುತ್ತೆ. ನಾವು ಸೊಪ್ಪು ಹಾಕಿದ ಮೊದಲನೇ ದಿನಾನೇ ನೀರು ಹಾಕಬಾರ್ದು. ನಾನಿದು ಸೆಕೆಂಡ್ ಡೇ ಹಾಕಿರುವಂತದ್ದು, ಇದು ನೆಕ್ಸ್ಟ್ ಡೇ ಮಾಡಿರುವಂತಹ ವಿಡಿಯೋ. ನಾವು ನೆಕ್ಸ್ಟ್ ಡೇ ನೀರನ್ನ ಹಾಕಿ ಅದನ್ನ ಅದ್ರ ಲೇಯರ್ ಜಾಸ್ತಿ ಬಿಸಿಲು ಇರೋದ್ರಿಂದ ಅಥವಾ ಮಳೆ ಬರೋಂತ ಚಾನ್ಸ್ ಇದ್ದು ಜಾಸ್ತಿ ನೀರಿಗೆ ತಾಕಿದ್ರು ಕೂಡ ನಾವು ಹಾಕಿರುವಂತ ಸೀಡ್ಸ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಪ್ರಮಾಣದ ನೀರನ್ನ ಹಾಕಿ ಈ ರೀತಿ ಗರಿಯನ್ನ ಮುಚ್ಚೋದ್ರಿಂದ, ತೆಂಗಿನ ಗರಿ ಇರುತ್ತಲ್ಲ ಅದನ್ನ ಮುಚ್ಚಿದ್ರೆ ಒಂದು 3-4 ಡೇಸ್ ಅಥವಾ ಒಂದು 9 ಡೇಸ್ ಒಳಗಡೆ ನಮ್ಗೆ ಮೊಳಕೆ ಬರೋದಿಕ್ಕೆ ಅದು ಸ್ಟಾರ್ಟ್ ಆಗುತ್ತೆ. ನಾನು ಈ ಎಲ್ಲ ವಿಚಾರಗಳನ್ನ ನಮ್ಮ ಪೇರೆಂಟ್ಸ್, ನಮ್ಮ ಅಪ್ಪಾಜಿ ಮಾಡೋದನ್ನ ನೋಡ್ಕೊಂಡಿದ್ದೆ, ಚಿಕ್ಕ ಹುಡುಗಿಯಿಂದ ನೋಡ್ಕೊಂಡಿದ್ದೆಲ್ಲ ಅದೇ ಒಂದು ಟ್ರೆಡಿಷನಲ್ ವೇನ ಫಾಲೋ ಮಾಡ್ತಿರೋ ಅಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.